ವಿರಾಮದ ನಂತರ ನಾಡಿಗೆ ಸ್ವಾಗತ. ಎಲ್ಲ ಸರಿಯಾಗಿದ್ದರೆ ದುಡಿಯೋದು ಕಷ್ಟ. ಆದರೆ ಚಾಮರಾಜನಗರದಲ್ಲಿ ಒಬ್ಬ ಅಂಧನಿದ್ದಾನೆ. ಆತ ತುಂಬ ಸ್ವಾಭಿಮಾನಿ. ಆದರೆ ಆತನ ಸ್ವಾಭಿಮಾನಿ ಬದುಕಿಗೆ ಸಿಗಲೇಬೇಕಾದ ನೆರವು ಸಿಗ್ತಾನೇ ಇಲ್ಲ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು. ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು. ದೇಹದ ಅಂಗಾಂಗಗಳೆಲ್ಲ ಚೆನ್ನಾಗಿದ್ರೂ ದುಡಿದು ತಿನ್ನುವ ಜನರೇ ಕಡಿಮೆ. ಆದ್ರೆ ಚಾಮರಾಜನಗರದ ಉದ್ದನೂರು ಗ್ರಾಮದ ಮಹದೇವ ಸ್ವಾಮಿ ಅನ್ನುವ ಅನಾಥ ಅಂಧನಿದ್ದಾನೆ. ಈತ ಯಾರನ್ನೂ ಅವಲಂಬಿಸದೆ ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾನೆ. ಇರೋ ಮನೆ ಈಗ್ಲೋ ಆಗ್ಲೋ ಬಿದ್ದು ಹೋಗೋ ಸ್ಥಿತಿಯಲ್ಲಿದೆ. ಸ್ವತಃ ತಾನೇ ಅಡುಗೆ ಮಾಡಿಕೊಳ್ತಾನೆ. ಹೊಲದಲ್ಲಿ ಕೆಲಸ ಮಾಡ್ತಾನೆ. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಿದ್ದಾನೆ. ಆದ್ರೆ ಕಣ್ಣಿಲ್ಲ ಅನ್ನುವ ಕಾರಣಕ್ಕೆ ಯಾರೂ ಈತನನ್ನ ಕೆಲಸಕ್ಕೆ ಕರೆಯೋದಿಲ್ಲ. ಹೀಗಾಗಿ ಜೀವನ ನಿರ್ವಹಣೆಯೇ ಕಷ್ಟಕರವಾಗಿದೆ. ಒಂದು 5 ವರ್ಷ ಕಾಣ್ತಾ ಇತ್ತು. 5 ವರ್ಷದಿಂದ ಈಚೆಗೆ ಕಾಣ್ತಾ ಇಲ್ಲ. 30 ವರ್ಷ ಮೇಲೆ ಆಯಿತು ತಪ್ಪು ನಿಂತೋಗಿ. ನಾವು ಹಾಸ್ಪಿಟ್ಲ್ಗಳನ್ನೆಲ್ಲ ತೋರಿದ ಬೆಂಗಳೂರು ಕೊಯಮತ್ತೂರು ಎಲ್ಲ ಆಗಲ್ಲ ಅಂತ ಹೇಳಿದ್ರು. ನಾವೊಂದೊಂದು ಮನೆ ಮಾಡಿಕೊಡಿ, ಒಂದು ಹಂಚೋದಯ ಕಾರ್ಡ್ ಮಾಡಿಸ್ಕೊಡಿ. BPL ಕಾರ್ಡು ಕೊಟ್ಟಿರೋದು ಅದು 4 kg ಅಕ್ಕಿ ಕೊಡ್ತಾರ, ಸಾಲಲ್ಲ. ಮಾಡೋದು ಮದುವೆ ಕಾರ್ಯಗಳಲ್ಲಿ ಕಾಯಿಗೆ ಸೇರಬೇಕು ಅಂತ ಅಲ್ಲಿ ಹೋಗಿ ಸೇರೋದು. ಇಲ್ಲ, ಯಾರೂ ಇಲ್ಲ. ಅದು ನಾವು ಹಿಂಸೆ ಮಾಡ್ತೀವಿ ಅಂದ್ರೆ ಎಷ್ಟು ದಿವಸ ಇದು ಮಾಡೋಕ್ಕದ್ದು. ಅಂಧ ಮಹದೇವ ಸ್ವಾಮಿಗೆ ದುಡಿಯಬೇಕು ಅನ್ನೋ ಛಲ ಇದ್ದು ಈತ ಈ ಹಿಂದೆ ಕಾಯಿನ್ ಬಾಕ್ಸ್ ಇಟ್ಕೊಂಡು ತನ್ನ ಕೈಲಾದ ಸಂಪಾದನೆ ಮಾಡ್ತಾ ಇದ್ದ. ಮೊಬೈಲ್ಗಳ ಹಾವಳಿಯಿಂದಾಗಿ ಈತನ ಆದಾಯಕ್ಕೆ ಕತ್ತರಿ ಬಿದ್ದಿದೆ. ಆದ್ರೂ ಹೇಗಾದ್ರೂ ಮಾಡಿ ಸ್ವಾಭಿಮಾನಿ ಜೀವನ ನಡೆಸಬೇಕು ಅನ್ನುವ ಛಲವನ್ನ ಪ್ರದರ್ಶಿಸ್ತಾ ಇದ್ದಾನೆ. ಅವ್ರದೇ ಆದಂಥ ಜೀವನ ಮಾಡ್ಕೊಂಡು ಅವರು ಯಾರೇ ಅಂಗ್ಲೂ ಬದುಕ್ತೆ, ಅವ್ರ ಅಣ್ಣ ತಮ್ಮಂದಿರು ಇದ್ರೂ ಅವ್ರ ಇದನ್ನ ಪಡ್ಕೊಳ್ಳದೆ ಅವರೇ ಸ್ವಾವಲಂಬಿಯಾಗಿ ಅವ್ರ ಜೀವನ ಅವರೇ ಮಾಡ್ಕೊಂಡು, ಅವರೇ ಅಡುಗೆ ಮಾಡ್ಕೊಂಡು, ಅವರೇ ತಿಂಡಿ ತಿನ್ಕೊಂಡು, ಸ್ನಾನ ಮಾಡ್ಕೊಂಡು, ಶೇವಿಂಗ್ ಮಾಡ್ಕೊಂಡು ಎಲ್ಲನೂ ಅವರ ಇದ್ರೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿ ಇದು ಸೌಲಭ್ಯ ಇಲ್ಲ. ಒಂದು ಮನೆ ಇಲ್ಲ, ಮನೆ ಎಲ್ಲ ಬಿದ್ದೋಗಿದೆ ಸರ್. ಏನು ಇದು ಇಲ್ಲದೆ ಜಮೀನು ಅವ್ರಿಗೆ ಜಾಸ್ತಿ ಇಲ್ಲ. ಇರೋದು 1 ಎಕರೆಲ್ಲಿ ಅವರೇ ನಮ್ಮ ಊರಲ್ಲಿ ಎಲ್ಲರಿಗಿಂತ ಈಗ ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ಕೊಂಡು ಇದು ಮಾಡ್ತಾ ಇದ್ದಾರೆ. ಪಾಪ ಯಾವ್ದಾರು ಸದ್ಯ ಈ ಸ್ವಾಭಿಮಾನಿ ಅನಾಥ ಅಂಧನಿಗೆ ಆರ್ಥಿಕ ನೆರವು ಬೇಕಿದೆ. ಉಳಿಯಲೊಂದು ಮನೆ ಬೇಕಿದೆ. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಈತನ ನೆರವಿಗೆ ಬರಬೇಕಿದೆ. ಶಶಿಧರ್ KV, ಸುವರ್ಣ ನ್ಯೂಸ್ 24/7, ಚಾಮರಾಜನಗರ.